ಅದು ಆಕ್ರೋಶ ಹೆಚ್ಚಾಗಿ ಒಂದು ಜನರಲ್ಲಿ ನಮ್ಮ ಇವತ್ತು ನಮ್ಮದೇ ನೀರಾವರಿ ಹೋರಾಟ, ನಾಳೆ ಆಲ್ಮಟ್ಟಿಗೆ ಸರಿಯಾಗಿ ನೀವು ಹಣ ಕೊಡದೇ ಇದ್ದರೆ ಹೋರಾಟ ಸಾಲ್ವ್ ಆಗ್ತದೆ, ಲಕ್ಷಾಂತರ ಜನ ಸೇರ್ತಾರೆ. ಅವಾಗ ನೀವೇನು ಮಾಡ್ತೀರಿ, ಅಮಾಯಕರ ಮ್ಯಾಗ ಗೋಲಿಬಾರ್ ಮಾಡ್ತೀರಿ. ಅದಕ್ಕೆ ನಾ ಗೃಹ ಮಂತ್ರಿಗಳಿಗೆ ಹೇಳೋದು, ನೀವು ಹೆಂಗಂದ್ರೆ ಚಾಲ್ಟಿ ಬಿಗನ್ಸ್ ಫ್ರಾಮ್ ಅವ್ರ ಹೋಮ್ ಅಂತ. ಮೊದಲು ನೀವು RCB ಒಳಗೆ ನೀವು ಯಾರ್ಯಾರು ಇದ್ದೀರಿ ಅಪರಾಧಿಗಳು, ಮೊದಲ ಈ ಕೇಸು ಮೊದಲೇದ್ದು ಸರ್ಕಾರ ಮ್ಯಾಗನೇ ಇದು ಕೇಸ್ ಹಾಕಬೇಕು. ನಾನು ಕೇಳಿದೆ, ಅಲ್ಲಿ ಹೋಗಿ ಪ್ರಚೋದನೆ ಮಾಡೋದು, ಆ ಕಪ್ಪಿಗೆ ಬೆಲ್ಲ ಕೊಡೋದು, ಅವ್ರ ಮ್ಯಾಗೆ ಹಗಲ ಮ್ಯಾಗೆ ಹಾಕೋದು, ಅಲ್ಲಿ ಸಾಯ್ತಿರ್ತಾರೆ, ಇಲ್ಲಿ ಬೆಲ್ಲ ಕುಟ್ಕೋತಾರೆ ಕಪ್ಪಿಗೆ. ಇಂಥದನ್ನು ಮಾಡಿ ಅದರಿಂದ ಮರೆ ಮಾಚಲಿಕ್ಕೆ, ಮೊನ್ನೆ ಆದಂಥ ಘಟನೆ ಮರೆ ಮಾಚಲಿಕ್ಕೆ ಇದೊಂದು ಏನೋ ತಂದು ತನಕ ಉತ್ತರ ಕೊಟ್ಟಿಲ್ಲ ಸರ್ಕಾರ RCBಗೆ. ಆದರೆ ಪೊಲೀಸ್ ಅಧಿಕಾರಿಗಳು ಹೇಳಿದರು, ಬೇಡಪ್ಪ ಇಷ್ಟು ಬೇಗನೆ ಇಂಥ ದೊಡ್ಡ ಕಾರ್ಯಕ್ರಮ, ಪೊಲೀಸ್ ಹೇಳಿದ್ರು ಸಹಿತ, ಪೊಲೀಸ್ ರಿಪೋರ್ಟ್ ಇದ್ದರೂ ಸಹಿತ ಕೇವಲ ಸರ್ಕಾರದ ಒತ್ತಾಯಕ್ಕಾಗಿ ಆ ಯುವಕರನ್ನು ನಮ್ಮ ಪಾರ್ಟಿಗೆ ಸೆಳೆದುಕೊಳ್ಳಲಿಕ್ಕೆ ಮಾಡಿದಂಥ RCBಯಿಂದ ಇವತ್ತು ಅಧ್ಯಕ್ಷರೇ ಈ ಹೋರಾಟಗಳನ್ನು ಹಕ್ಕುವುದು ಏನಿದೆ ಅದನ್ನು ಹತ್ತಿಕ್ಕುವಂಥ ಕೆಲಸ ಮಾಡದೆ ತಾವು ಗಂಟಿ ಹೊಡೆಯದೆ ಸ್ವಲ್ಪ ಸಮಾಧಾನ ಆಗಿ ಕೂತು